2020ರ ದಿಲ್ಲಿ ಗಲಭೆಗೆ ಸಂಬಂಧಪಟ್ಟಂತೆ ಬಂಧನಕ್ಕೆ ಒಳಗಾಗಿದ್ದ ಜೆಎನ್ಯು ಮಾಜಿ ವಿದ್ಯಾರ್ಥಿ ಉಮರ್ ಖಾಲಿದ್ ಅವರಿಗೆ ದಿಲ್ಲಿ ನ್ಯಾಯಾಲಯ ಬುಧವಾರ ಮಧ್ಯಂತರ ಜಾಮೀನು ನೀಡಿದೆ. ಕುಟುಂಬದಲ್ಲಿ ನಡೆಯಲಿರುವ ಮದುವೆ ಸಮಾರಂಭದಲ್ಲಿ ಹಾಜರಾಗೋಕೆ ಖಾಲಿದ್ ಅವರಿಗೆ 7 ದಿನಗಳ ಮಧ್ಯಂತರ ಜಾಮೀನನ್ನ ಕೊಡಲಾಗಿದೆ. ಇದರೊಂದಿಗೆ 4 ವರ್ಷಗಳ ಬಳಿಕ ಅವರಿಗೆ ರಿಲೀಫ್ ಸಿಕ್ಕಂತಾಗಿದೆ. 4 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಇದಕ್ಕಿಂತ ಮುಂಚೆ ಕೇವಲ ಒಮ್ಮೆ 2022ರಲ್ಲಿ ಡಿಸೆಂಬರ್ 23ರಿಂದ ಡಿಸೆಂಬರ್ 30ರವರೆಗೆ ತಂಗಿಯ ಮದುವೆಗಾಗಿ ಅವರು ಮಧ್ಯಂತರ ಜಾಮೀನಿನ ಮೇಲೆ ಹೊರಬಂದಿದ್ರು. 2020ರ ಫೆಬ್ರವರಿಯಲ್ಲಿ ದೆಹಲಿಯಲ್ಲಿ ನಡೆದಿದ್ದ ಗಲಭೆಗೆ ಸಂಚು ರೂಪಿಸಿದ್ದ ಆರೋಪ ಉಮರ್ ಖಾಲಿದ್ ಅವರ ಮೇಲಿದೆ. ಡಿಸೆಂಬರ್ 28ರಿಂದ ಜನವರಿ 3ರವರೆಗೆ ತನ್ನ ಸೋದರ ಸಂಬಂಧಿಯ ಮದುವೆಯಲ್ಲಿ ಪಾಲ್ಗೊಳ್ಳೋಕೆ ಉಮರ್ ಖಾಲಿದ್ 10 ದಿನಗಳ ಮಧ್ಯಂತರ ಜಾಮೀನನ್ನ ಕೋರಿದ್ರು. ಆದರೆ ನ್ಯಾಯಾಲಯ 7 ದಿನಗಳ ಮಧ್ಯಂತರ ಜಾಮೀನು ನೀಡಿದೆ. ಕಳೆದ 4 ವರ್ಷಗಳಿಂದ ಉಮರ್ ಖಾಲಿದ್ ಜೈಲಿನಲ್ಲಿದ್ದಾರೆ. ದಿಲ್ಲಿ ಗಲಭೆಗೆ ಸಂಚು ರೂಪಿಸಿದ ಆರೋಪದ ಬಳಿಕ ಅವರ ಮೇಲೆ ಯುಎಪಿಎ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. 2020ರ ಸೆಪ್ಟೆಂಬರ್ 13ರಂದು ಅವರನ್ನ ಬಂಧಿಸಲಾಗಿತ್ತು. ಕ್ರಿಮಿನಲ್ ಪಿತೂರಿ, ಗಲಭೆ, ಕಾನೂನುಬಾಹಿರ ಸಭೆ ಅಲ್ಲದೆ ಯುಎಪಿಎ ಅಡಿಯಲ್ಲಿ ಅವರ ವಿರುದ್ಧ ಹಲವು ಪ್ರಕರಣಗಳು ದಾಖಲಾಗಿದ್ವು. ಉಮರ್ ಖಾಲಿದ್ ಭಾಷಣಗಳಲ್ಲಿ ಗಲಭೆಯ ಷಡ್ಯಂತ್ರ ಇದೆ ಅಂತ ಪೊಲೀಸರು ಆರೋಪಿಸಿದ್ರು. ಆದರೆ ಗಾಂಧೀಜಿಯ ಆಶಯಗಳನ್ನ ಹೇಳಿ ಐಕ್ಯತೆಗೆ ಕರೆ ಕೊಟ್ಟ ಭಾಷಣ ಮಾಡಿದ್ರು ಉಮರ್ ಖಾಲಿದ್. 2022ರ ಮಾರ್ಚ್ನಲ್ಲಿ ಮೊದಲ ಬಾರಿಗೆ ಕೆಳ ನ್ಯಾಯಾಲಯ ಅವರಿಗೆ ಜಾಮೀನನ್ನ ನಿರಾಕರಿಸಿತ್ತು. ಆ ನಂತರ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ದಿಲ್ಲಿ ಹೈಕೋರ್ಟ್ 2022ರ ಅಕ್ಟೋಬರ್ನಲ್ಲಿ ಜಾಮೀನು ನಿರಾಕರಿಸಿತು. ಬಳಿಕ 2023ರ ಮೇನಲ್ಲಿ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆಯನ್ನ 12 ಬಾರಿ ಮುಂದೂಡಲಾಗಿತ್ತು. ನಂತರ ಅವರು ತಮ್ಮ ಅರ್ಜಿಯನ್ನ ಹಿಂಪಡೆದಿದ್ರು. ಬಳಿಕ ಅವರು 2ನೇ ನಿಯಮಿತ ಜಾಮೀನು ಅರ್ಜಿಯನ್ನ ವಿಚಾರಣಾ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ರು. 2024ರ ಮೇ 28ರಂದು ಕಾರ್ಕರ್ಡೂಮಾ ನ್ಯಾಯಾಲಯದ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ನಿಂದ ಖಾಲಿದ್ 2ನೇ ಜಾಮೀನು ಅರ್ಜಿ ತಿರಸ್ಕೃತಗೊಂಡಿತ್ತು. 2ನೇ ಸಾಮಾನ್ಯ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದ್ದನ್ನ ಪ್ರಶ್ನಿಸಿ ಖಾಲಿದ್ ಸಲ್ಲಿಸಿರುವ ಮೇಲ್ಮನವಿ ದಿಲ್ಲಿ ಹೈಕೋರ್ಟ್ನಲ್ಲಿ ಬಾಕಿ ಇದೆ. ಉಮರ್ ಯುವ ವಿದ್ವಾಂಸ, ಇತಿಹಾಸಕಾರ. ಆ ಮೇಧಾವಿಯನ್ನ ಜೈಲಿನಲ್ಲಿಟ್ಟಿರೋದ್ರಿಂದ ವಿದ್ವತ್ ಜಗತ್ತಿಗೆ ನಷ್ಟವಾಗಿದೆ. ಜೆಎನ್ಯುನಲ್ಲಿ ಖಾಲಿದ್ ಮತ್ತು ಇತರರಿಗೆ ತಮ್ಮ ಪ್ರಬಂಧಗಳನ್ನು ಸಲ್ಲಿಸೋಕೆ ಅನುವು ಮಾಡಿಕೊಟ್ಟ ಅದೇ ನ್ಯಾಯಾಧೀಶರು ನಂತರ ಅವರಿಗೆ ಜಾಮೀನು ನಿರಾಕರಿಸಿದ್ದು ವಿಪರ್ಯಾಸ. ಉಮರ್ ಈ ಹೋರಾಟ ಅಂತೆಲ್ಲ ತಲೆಕೆಡಿಸಿಕೊಳ್ಳದೆ ಇತರ ಪಿಎಚ್ಡಿ ವಿದ್ಯಾರ್ಥಿಗಳಂತೆ ಇರಬಹುದಿತ್ತು. ಆದರೆ ಅವರು ಕಠಿಣ ಮಾರ್ಗವನ್ನ ಆರಿಸಿಕೊಂಡಿದ್ರು. ರಾಷ್ಟ್ರೀಯ ನಾಗರಿಕರ ನೋಂದಣಿ ಅಂದ್ರೆ ಎನ್ಆರ್ಸಿ ಮತ್ತು ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಎ ವಿರುದ್ಧ ಸಾರ್ವತ್ರಿಕ ಪೌರತ್ವಕ್ಕಾಗಿ ಹೋರಾಟದಲ್ಲಿ ತೊಡಗಿದ್ರು. ಆದರೆ ಭಾರತೀಯ ಪ್ರಜಾಪ್ರಭುತ್ವವನ್ನ ಎತ್ತಿ ಹಿಡಿಯೋಕೆ ಹೊರಟ ಉಮರ್ ಖಾಲಿದ್ ಅವರ ನಿಸ್ವಾರ್ಥತೆಗೆ ಸಿಕ್ಕ ಏಕೈಕ ಪ್ರತಿಫಲ ಜೈಲು ಶಿಕ್ಷೆ. ಇದು ಈಗಾಗಲೇ 4 ವರ್ಷಗಳನ್ನೂ ದಾಟಿದೆ. 2016ರಲ್ಲಿ ಜೆಎನ್ಯು ಪಿಎಚ್ಡಿ ವಿದ್ಯಾರ್ಥಿ ಉಮರ್ ಖಾಲಿದ್ ಮೇಲೆ ಕೆಲ ಮಾಧ್ಯಮಗಳು ಅವರು ಜೈಷೆ ಮೊಹಮ್ಮದ್ ಪರ ಸಹಾನುಭೂತಿ ಹೊಂದಿದ್ದಾರೆ ಅಂತ ಆರೋಪಿಸಿದಾಗ ಖಡಕ್ ಆದ ಪ್ರತ್ಯುತ್ತರ ಕೊಟ್ಟಿದ್ರು ಖಾಲಿದ್. ಆರೋಪ ಹಾಸ್ಯಾಸ್ಪದವಾಗಿದೆ ಅಂತ ಹೇಳಿದ್ರು. ನನ್ನ ಹೆಸರು ಉಮರ್ ಖಾಲಿದ್ ನಿಜ, ಆದರೆ ನಾನು ಭಯೋತ್ಪಾದಕನಲ್ಲ ಅಂತ ಹೇಳಿದ್ರು. ತನ್ನ 14 ನಿಮಿಷಗಳ ಸುದೀರ್ಘ ಭಾಷಣದಲ್ಲಿ ತನ್ನ ಬಗ್ಗೆ ಸುಳ್ಳುಗಳನ್ನ ಹರಡಿದ್ದಕ್ಕಾಗಿ ಮಾಧ್ಯಮವನ್ನ ತರಾಟೆಗೆ ತೆಗೆದುಕೊಂಡಿದ್ರು ಖಾಲಿದ್. ತನ್ನ ವಿರುದ್ಧದ ಆರೋಪಗಳು ಎಷ್ಟು ಹಾಸ್ಯಾಸ್ಪದವಾಗಿದೆ ಅಂತ ತೋರಿಸಿದ್ರು ಮತ್ತು ವಿದ್ಯಾರ್ಥಿಗಳು ಹಕ್ಕುಗಳಿಗಾಗಿ ಮಾತನಾಡಿದ ಕಾರಣ ವಿಶ್ವವಿದ್ಯಾನಿಲಯವನ್ನ ಗುರಿಯಾಗಿಸಲಾಗಿದೆ ಅಂತ ಹೇಳಿದ್ರು. ಅಂಚಿನಲ್ಲಿರುವ ಮತ್ತು ತುಳಿತಕ್ಕೊಳಗಾದವರ ಪರ ಮಾತಾಡಿದ್ರೆ ಅವರಿಗೆ ಆಗ ಬರೋದಿಲ್ಲ ಅಂತ ಹೇಳಿದ್ರು. ಅವರು ನಮಗೆ ಭಯ ಪಡ್ತಾರೆ ಅಂತ ಖಾಲಿದ್ ಸರ್ಕಾರವನ್ನ ಉಲ್ಲೇಖಿಸಿ ಹೇಳಿದ್ರು. ಅವರು ನಮ್ಮ ಹೋರಾಟಗಳಿಗೆ ಹೆದರುತ್ತಾರೆ ಮತ್ತು ಅವರು ನಮಗೆ ಭಯ ಪಡ್ತಾರೆ, ಯಾಕಂದ್ರೆ ನಾವು ಯೋಚಿಸ್ತೇವೆ ಅಂತ ಮಾರ್ಮಿಕವಾಗಿ ಹೇಳಿದ್ರು ಖಾಲಿದ್. ಖಾಲಿದ್ ಜೈಲಿನಲ್ಲಿದ್ದು ಸತತ 4 ವರ್ಷಗಳು ಕಳೆದು ಹೋಗಿದೆ. ಹೊರಗಿದ್ದು ವಿದ್ವತ್ ವಲಯದಲ್ಲಿ ಮಿಂಚಬೇಕಿದ್ದ ಖಾಲಿದ್ ಜೈಲಿನ ಕತ್ತಲಲ್ಲಿ ಕೊಳೆಯುವಂತಾಗಿದೆ. ಅದರ ನಡುವೆ ಈಗ ಸಣ್ಣದೊಂದು ರಿಲೀಫ್ ಸಿಕ್ಕಂತಾಗಿದೆ. ಸುಪ್ರೀಂ ಕೋರ್ಟ್ ಜಾಮೀನು ಮೇಲ್ಮನವಿಗಳ ವಿಚಾರಣೆಗೆ ಆದ್ಯತೆ ನೀಡ್ತಿದೆ ಅಂತೆಲ್ಲ ಈ ಹಿಂದಿನ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಪ್ರತಿಪಾದನೆ ಮಾಡ್ತಿದ್ದಾಗಲೇ ಮತ್ತೊಂದು ಕಡೆ ಉಮರ್ ಖಾಲಿದ್ ಜಾಮೀನು ವಿಚಾರದಲ್ಲಿ ಕೋರ್ಟ್ ನಡೆದುಕೊಂಡ ರೀತಿ ನ್ಯಾಯಾಂಗವನ್ನೇ ಅಣಕಿಸುವಂತಿದೆ ಅನ್ನೋ ಟೀಕೆಗಳು ಈಗಾಗಲೇ ಬಂದಿವೆ. ಓರ್ವ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮತ್ತು ಓರ್ವ ಹೈಕೋರ್ಟ್ ನ್ಯಾಯಾಧೀಶರು ಯಾವುದೇ ಸ್ಪಷ್ಟವಾದ ಆಧಾರಗಳಿಲ್ಲದೆ ಪ್ರಕರಣದಿಂದ ಹಿಂದೆ ಸರಿದಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಅವರ ಜಾಮೀನು ಅರ್ಜಿಯನ್ನ ಒಬ್ಬ ನಿರ್ದಿಷ್ಟ ನ್ಯಾಯಾಧೀಶರ ನ್ಯಾಯಾಲಯಕ್ಕೆ ಬರೋವರೆಗೆ ಬೆಂಚ್ನಿಂದ ಬೆಂಚ್ಗೆ ಸತತವಾಗಿ ವರ್ಗಾಯಿಸಲಾಯಿತು. ಅವರಿಗೆ ಜಾಮೀನು ನಿರಾಕರಿಸ್ತಾನೆ ಬಂದಿರೋದು ಯಾಕೆ ಅನ್ನೋ ದೊಡ್ಡ ಪ್ರಶ್ನೆ ಇರುವಾಗಲೇ ಈಗ 7 ದಿನಗಳ ಮಧ್ಯಂತರ ಜಾಮೀನು ಸಿಕ್ಕಿದೆ. ಸದ್ಯ ಅದೇ ದೊಡ್ಡ ಸಮಾಧಾನ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.